ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐಮ್ ರವಿಕುಮಾರ್. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಾವೀಗ 4 ಇಯರ್ ಸೀರೀಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ 4 ಇಯರ್ ಸೀರೀಸ್ ಅಲ್ಲಿ ಒಂದು 14 ಟು 15 ಪ್ರಾಬ್ಲಮ್ ಸಾಲ್ವ್ ಮಾಡಿದಿರಿ. ಈಗ ನಾವು ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಇಟ್ ಇಸ್ ನಥಿಂಗ್ ಬಟ್ ವಾಟ್ ದ ಆಫ್ ರೇಂಜ್ 4 ಇಯರ್ ಸೀರೀಸ್ ಅಂತ. ದ ಆಫ್ ರೇಂಜ್ 4 ಇಯರ್ ಸೀರೀಸ್. ಈ ಪ್ರಾಬ್ಲಮ್ಸ್ ಕೂಡ ನಿಮಗೆ ಎಕ್ಸಾಮ್ ಅಲ್ಲಿ ಸುಮಾರು ರಿಪೀಟ್ ಆಗಿದಾವೆ. ನೀವು ನೋಡಬಹುದು ಇಲ್ಲಿ ಒನ್ ಆಫ್ ದಿ ಕ್ವಶನ್ ಪೇಪರ್ ಐ ಹ್ಯಾವ್ ಟೇಕನ್. ಈ ಕ್ವಶನ್ ಪ್ರಕಾರ ನೀವು ನೋಡೋದೇ ಆದ್ರೆ ನಿಮಗೆ ಯಾವ್ದೆಲ್ಲ ಇಂಪಾರ್ಟೆಂಟ್ ಟೈಪ್ ಆಫ್ ಕ್ವಶನ್ಸ್ ಬರ್ತಾ ಇದಾವೆ ನೀವು ಒಂದು ಒಂದು ಲುಕ್ ಹಾಕಿ ನೋಡಿ. ಈಗ ಆಲ್ರೆಡಿ ನಾವೀಗ ಸಾಲ್ವ್ ಮಾಡಿರುವಂತ ಪ್ರಾಬ್ಲಮ್ ಇದೆ. ಯಾವ್ದಪ್ಪ ಅಂತಂದ್ರೆ ಫೈಂಡ್ ದ 4 ಇಯರ್ ಸೀರೀಸ್ ಎಕ್ಸ್ಪಾನ್ಷನ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಇಸ್ ಫಾರ್ 6 marks. ಫೈಂಡ್ ದ ಆಫ್ ರೇಂಜ್ 4 ಇಯರ್ ಸೀರೀಸ್ ದಟ್ ಈಸ್ ಫಾರ್ 7 marks. ಅಗೇನ್ ಸಿ ಬರ್ತೀರಿ ಅಥವಾ ಮತ್ತೆ ಇಲ್ಲಿ ನೋಡ್ತೀರಿ ನಾವೀಗ ಸಾಲ್ವ್ ಮಾಡಿರುವಂತ ಪ್ರಾಬ್ಲಮ್. obtain the Fourier series of the square wave, that is what this is for 6 marks. Again find the half range cosine series, that is for 7 marks. ಅಂದ್ರೆ ಪ್ರತಿ ಕ್ವಶನ್ ಪೇಪರ್ ಅಲ್ಲಿ ನೀವು ನೋಡಬಹುದು ಏನಪ್ಪಾ ನೋಡಬಹುದು ಅಂತಂದ್ರೆ ಹಾಫ್ ರೇಂಜ್ ಅನ್ನೋದು ಕಾಮನ್ ಆಗಿರುತ್ತೆ. ಅದಕ್ಕೋಸ್ಕರ ನಾನೀಗ ನಿಮ್ಗೆ ಹಾಫ್ ರೇಂಜ್ ನ ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಸೊ ಏನ್ ಹಾಫ್ ರೇಂಜ್ ಅಂತಂದ್ರೆ ವೆರಿ ಸಿಂಪಲ್. ನಿಮ್ಗೆ ಇಲ್ಲಿಂದ ಇಲ್ಲಿವರೆಗೂ ಏನಿತ್ತಪ್ಪ ಅಂದ್ರೆ ಪೈ ಟು ಮೈನಸ್ ಪೈ ಕಾಮ ಅಂತ ಇರ್ತಾ ಇತ್ತು. ಬಟ್ ಈಗ ಅಥವಾ ಮೈನಸ್ ಎಲ್ ಟು ಎಲ್ ಅಂತ ಇರ್ತಾ ಇತ್ತು. ಈಗ ನಾವೇನ್ ಮಾಡ್ತೀರಿ, ವಿ ವಿಲ್ ಸೀಯಿಂಗ್ ದಟ್ 0 ಟು ಎಲ್ ಅಥವಾ ಮೈನಸ್ ಎಲ್ ಟು 0 ಮಾತ್ರ ನೋಡ್ತೀರಿ. ದಟ್ ಈಸ್ ಹಿಯರ್ ದ ಫಾರ್ ದ ರೇಂಜ್ ಆಫ್ 0 ಟು ಎಲ್ ವಿಚ್ ಇಸ್ ಆಫ್ ದ ಪೀರಿಯಡ್ ಆಫ್ ದ 4 ಇಯರ್ ಸೀರೀಸ್. ಅಂದ್ರೆ ಅಲ್ಲಿ ಏನಾಗ್ತಿತ್ತು, ಪೀರಿಯಡ್ 2L ಇರ್ತಾ ಇತ್ತು. ಬಟ್ ನಾವೀಗ ಏನ್ ನೋಡ್ತೀರಿ, ಬರೀ ಎಲ್ ಮಾತ್ರ ನೋಡ್ತೀರಿ. ದಟ್ ಈಸ್ ವಾಟ್ ಸಚ್ ಸೀರೀಸ್ ಆರ್ ಕಾಲ್ಡ್ ಆಸ್ ಹಾಫ್ ರೇಂಜ್ ಸೀರೀಸ್ ಅಂತ ಕರೀತಾರೆ. We extend the function to cover range minus L to plus L so that the new function may be even or odd as follows. ಇದು even ಆದ್ರೂ ಆಗಿರ್ಬೋದು, odd ಆದ್ರೂ ಆಗಿರ್ಬೋದು. ಅದು ಯಾವ ತರ ಅಂತ ಹೇಳ್ತೀನಿ. The Fourier expansion for such function 0 to L consist of cosine or sine terms only. ಇಲ್ಲಿ ಏನಾಗಿರುತ್ತೆ, ಏನು ಸ್ಪೆಷಾಲಿಟಿ ಏನು ಇಲ್ಲ. ನೀವು 4 ಇಯರ್ ಸೀರೀಸ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ಅದ್ರ ಅರ್ಧ ಮಾಡಿದ್ರೆ ಅದು ಹಾಫ್ ರೇಂಜ್. ಇಷ್ಟು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಅಲ್ಲಿ ನಿಮ್ಗೆ ಏನ್ ಬರ್ತಾ ಇತ್ತು ಫಾರ್ಮುಲಾ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ನಾಟ್ ಬೈ ಟು ಪ್ಲಸ್ ಸಿಗ್ಮಾ. ಇಲ್ಲೊಂದು ಎ ಎನ್ ಬರ್ತಾ ಇತ್ತು, ಇಲ್ಲೊಂದು ಬಿ ಎನ್ ಅಂತ ಬರ್ತಾ ಇತ್ತು, ಇಲ್ಲೊಂದು ಕಾಸ್ ಆಫ್ ದಿ ಎನ್ ಎಕ್ಸ್ ಬರ್ತಾ ಇತ್ತು, ಇಲ್ಲೊಂದು ಸೈನ್ ಆಫ್ ದಿ ಎನ್ ಎಕ್ಸ್ ಬರ್ತಾ ಇತ್ತು. ಕರೆಕ್ಟಾ? ಬಟ್ ಈಗ ಏನಾಗುತ್ತೆ ಬರೆದ್ರೆ ಹಾಫ್ ರೇಂಜ್ ಕೊಸೈನ್ ಅಂದ್ರೆ ಇವೆರಡು ಮಾತ್ರ ಯೂಸ್ ಮಾಡ್ತೀರಾ. ಹಾಫ್ ರೇಂಜ್ ಸೈನ್ ಅಂದ್ರೆ ಬರೀ ಇದೊಂದು ಮಾತ್ರ ಯೂಸ್ ಮಾಡ್ತೀರಾ. ಅಂದ್ರೆ ಇಲ್ಲಿ ಏನ್ ಮಾಡ್ತೀರಾ, ಎ ನಾಟ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ಇಲ್ಲಿ ಏನ್ ಮಾಡ್ತಾರೆ ಎನ್ ಕ್ಯಾಲ್ಕುಲೇಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಹಾಫ್ ರೇಂಜ್ ಮುಗ್ದೋಯ್ತು ನೋಡಿ. ಸೊ ಫಾರ್ಮುಲಾ ಕೂಡ ತೋರಿಸ್ತೀನಿ. ದ ಹಾಫ್ ರೇಂಜ್ ಫೋರಿಯರ್ ಕೊಸೈನ್ ಸೀರೀಸ್ ಅಂತ ಕೊಟ್ಟಾಗ ನಿಮ್ಗೆ ಎ ನಾಟ್ ಬೈ ಟು ಮತ್ತೆ ಸಿಗ್ಮಾ ಎನ್ ಕಾಸ್ ಎನ್ ಎಕ್ಸ್, ಇದನ್ನ ಸಿಗ್ಮಾ ಅಥವಾ ಸಮ್ ಅಂತ ಓದ್ತಾರೆ. ನಿಮ್ಗೆಲ್ಲ ಗೊತ್ತಿದೆ ಸಮೇಶನ್ ಅಂತ ಕೂಡ ಓದ್ಬೋದು. ಇಲ್ಲಿ ಎ ನಾಟ್ ಫಾರ್ಮುಲಾ ನೋಡ್ತಿದ್ರೆ 2/π 0 to π ಎಫ್ ಆಫ್ ಎಕ್ಸ್, 2/π 0 to π ಎಫ್ ಆಫ್ ಎಕ್ಸ್ ಇಂಟು ಕಾಸ್ ಎನ್ ಎಕ್ಸ್. ಯಾವಾಗ ಓನ್ಲಿ ಕೊಸೈನ್ ಅಂತ ಕೊಟ್ಟಾಗ. ಇನ್ನ ಹಾಫ್ ರೇಂಜ್ 4 ಇಯರ್ ಸೈನ್ ಸೀರೀಸ್ ಅಂತ ಕೊಟ್ಟಾಗ ನಿಮಗೆ ಬರೋದು ಬಿ ಎನ್ ಸೈನ್ ಎನ್ ಎಕ್ಸ್ ಮಾತ್ರ. ಮತ್ತೆ ನೋಡಿ 0 to π ಇರುತ್ತೆ, ಅವಾಗ ಫಾರ್ಮುಲಾ ಏನು 2/π 0 to π ಆಗಿರುತ್ತೆ. ಇನ್ನು ಹಾಫ್ ರೇಂಜ್ 4 ಇಯರ್ ಕೊಸೈನ್ ಸೀರೀಸ್ ಇಂದ ಇಂಟರ್ವಲ್ ಎಲ್ಲಿಂದ ಎಲ್ಲಿಗೆ 0 to ಎಲ್ ಅಂದ್ರೆ ಒಂದು ಆರ್ಬಿಟ್ರಿ ವ್ಯಾಲ್ಯೂ 0 to 1 ಅಂತ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ 0 to 1 ಅಂತ ಕೊಟ್ರು, ಅವಾಗ ನಾವೇನ್ ಮಾಡ್ತೀವಿ, ಈ 4 ಇಯರ್ ಸೀರೀಸ್ ಫಾರ್ಮುಲಾ ಯೂಸ್ ಮಾಡ್ತೀರಿ. ನೋಡಿ, ಒಂದು ಎ ನಾಟ್ ಬೈ ಟು ಕಾಸ್ ಆಫ್ ಎನ್ ಪೈ ಎಕ್ಸ್ ವೆಲ್ ಬರುತ್ತೆ, ಇನ್ನೊಂದು ಬಿ ಎನ್ ವ್ಯಾಲ್ಯೂ ಬರುತ್ತೆ. ದಟ್ ಇಸ್ ವಾಟ್ ಬಿ ಎನ್ ಇಸ್ ಈಕ್ವಲ್ ಟು ಪಿ ಎನ್ ಸೈನ್ ಆಫ್ ಎನ್ ಪೈ ಎಕ್ಸ್ ಬೈ ಎಲ್. ಬಿ ಎನ್ ಇಸ್ ಈಕ್ವಲ್ 2/L 0 to L ಎಫ್ ಆಫ್ ಎಕ್ಸ್ ಸೈನ್ ಆಫ್ ದಿ ಎನ್ ಪೈ ಎಕ್ಸ್ ಬೈ ಎಲ್ ಮಾತ್ರ ಯೂಸ್ ಮಾಡ್ತೀವಿ. ಸೊ ಇದನ್ನ ವೆರೈಟಿ ಆಗಿ ನಾನು ಫಾರ್ಮುಲಾಗಳು ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲೂ ಅಷ್ಟೇನೆ ನಿಮ್ಗೆ ಈ ಹ್ಯಾಂಡ್ ಬುಕ್ ಅಲ್ಲಿ ಇದು ಸಂಬಂಧಿಸಿದಂತ ಫಾರ್ಮುಲಾಗಳೇನು ಕೊಟ್ಟಿಲ್ಲ. ಸೊ ಇಲ್ಲೂ ಒಂದು ಟೇಬಲ್ ನ ಮಾಡಿದ್ದಾರೆ. ಸೊ ಇದು ಒನ್ ಆಫ್ ದ ನೋಟ್ಸ್ ಐ ಹ್ಯಾವ್ ಕಲೆಕ್ಟೆಡ್ ಫ್ರಮ್ ದ ಗೂಗಲ್. ಸೊ ಇಲ್ಲಿ ನೋಡ್ತಾರೆ ಕೊಸೈನ್ ಸೀರೀಸ್ ಅಂತ ಹೇಳಿದ ತಕ್ಷಣ ನೋಡಿ ಇದು 0 to L. ಸೊ 0 to L ಇದ್ದಾಗ ಕೊಸೈನ್ ಸೀರೀಸ್ ಎ ನಾಟ್ ಬೈ ಟು ಎನ್ ಕಾಸ್ ಎನ್ ಪೈ ಎಕ್ಸ್ ಬೈ ಎಲ್. ಅವಾಗ ಕೋಎಫಿಷಿಯಂಟ್ ಎ ನಾಟ್ ಏನಾಗುತ್ತೆ 2/L 0 to L ಎಫ್ ಆಫ್ ಎಕ್ಸ್ ಆಗುತ್ತೆ, 2/L 0 to L ಎಫ್ ಆಫ್ ಎಕ್ಸ್ ಕಾಸ್ ಆಫ್ ಎನ್ ಪೈ ಎಕ್ಸ್ ಎಲ್. ಸೈನ್ ಸೀರೀಸ್ ಅಂದಾಗ ಬಿ ಎನ್ ಸೈನ್ ಆಫ್ ಎನ್ ಪೈ ಎಕ್ಸ್. ನೋಡಿ ಇದು ಯಾವಾಗ ಇದು ದಿಸ್ ಇಸ್ ಫಾರ್ ವಿ ಆರ್ ಯೂಸಿಂಗ್ ದ ಎಲ್ ವ್ಯಾಲ್ಯೂ. ನಾವೇನ್ ಯೂಸ್ ಮಾಡ್ತಾ ಇದೀವಿ, ಎಲ್ ಯೂಸ್ ಮಾಡ್ಬೇಕಾರೆ. ಓಕೆನಾ, ನೆನ್ಪಿಟ್ಕೊಳ್ಳಿ. ಅದೇ ತರ ಇನ್ನೊಂದು ಯಾವ್ದಪ್ಪ ಅಂದ್ರೆ 0 to π ಅಂತ ಕೊಟ್ಟಾಗ ಕೊಸೈನ್ ಸೀರೀಸ್. ಸೊ ಎನ್ ಕಾಸ್ ಎನ್ ಎಕ್ಸ್ 2/π 0 to π 2/π 0 to π. ಸೊ ಇದಕ್ಕೆ ಇನ್ನ ಒಂದ್ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ನಾನೇನ್ ಮಾಡಿದೀನಿ, ಸೊ ನಾನು ಇದೇ ಚಾಟ್ ಜಿಪಿಟಿ ಸರ್ಚ್ ಮಾಡಿದಾಗ ಇದ್ರ ಬಗ್ಗೆ ಡೀಟೇಲ್ಸ್ ಈ ತರ ಬಂತು. ನೀವು ಅದನ್ನು ಕೂಡ ಅರ್ಥ ಮಾಡ್ಕೊಂಡೋಗಿದ್ರೆ ಅರ್ಥ ಮಾಡ್ಕೊಬಹುದು. ಬಟ್ ಇಲ್ಲಿ ನಾವು ಏನು ಈವನ್ ಮತ್ತೆ ಆಡ್ ಬಗ್ಗೆ ಚೆಕ್ ಮಾಡೋದೇ ಇಲ್ಲ. ನೀವು ನೋಡ್ತಾ ಇದ್ರೆ ಎಫ್ ಆಫ್ ಮೈನಸ್ ಎಕ್ಸ್ ಎಫ್ ಆಫ್ ಎಕ್ಸ್ ಈವನ್ ಅಂತ, ಅವಾಗ ಎ ನಾಟ್ ಬೈ ಟು ಎನ್ ಕಾಸ್ ಎನ್ ಪೈ ಎಕ್ಸ್ ಬೈ ಎಲ್ ಇರುತ್ತೆ. ಅದೇ ಆಡ್ ಆದಾಗ ಓನ್ಲಿ ಸೈನ್ ಎನ್ ಪೈ ಎಕ್ಸ್ ಎಲ್ ಇರುತ್ತೆ. ಇನ್ನ ಕೋಎಫಿಷಿಯಂಟ್ ನೋಡಿ ಎ ನಾಟು ಎ ಬಿ ಎನ್ ಯಾವ್ದಾವ್ದಕ್ಕೆ ಬರುತ್ತೆ.
ಸೊ ಎ ನಾಟು ಯಾವಾಗ ಹಾಫ್ ರೇಂಜ್ ಕೊಸೈನ್ ಸೀರೀಸ್ ಬಂದಾಗ ಎರಡು ಬರ್ತವೆ. ದಟ್ ಇಸ್ ಅ 2/L 0 to L f of x, 2/L 0 to L f of x. ಹಾಫ್ ರೇಂಜ್ ಸೈನ್ ಸೀರೀಸ್ ಬಂದಾಗ ಇದೊಂದೇ ವ್ಯಾಲ್ಯೂ ಬರುತ್ತೆ. ಓಕೆನಾ? ಇನ್ನ ಕಾಮನ್ ಆಗಿ ಇದನ್ನ ನೀವು ಎಕ್ಸ್ಪಾನ್ಷನ್ ಮಾಡಿದಾಗ ಇವೆಲ್ಲ ಬರ್ತವೆ. ಇನ್ನ ಟೆಕ್ನಿಕ್ಸ್ ನೋಡ್ತಾ ಇದ್ದೀರಾ, ಇಲ್ಲೊಂದು ಕರೆಕ್ಟ್ ಆಗಿರೋ ಟೆಕ್ನಿಕ್ ನೋಡ್ಕೊಳ್ಳಿ. ಏನಪ್ಪಾ ಅಂದ್ರೆ, ಡೋಂಟ್ ಫರ್ಗೆಟ್ ಟು ಹಾಫ್ ರೇಂಜ್ ಆಲ್ವೇಸ್ ಡಿಫೈನ್ಡ್ ಫ್ರಮ್ 0 to L. ಸೊ ಹಾಫ್ ರೇಂಜ್ ಅಂತ ಹೇಳಿದ ತಕ್ಷಣ ನಮ್ ಡಿಫಿನೇಷನ್ ಎಲ್ಲಿಂದ ಬರುತ್ತೆ, 0 to L ಮಾತ್ರ ಬರಬೇಕು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇನ್ನ L ದಟ್ ಇಸ್ 0 to L f of 0 ಇದು ನಿಮ್ಗೆ ಏನ್ ಬೇಕಾಗಿಲ್ಲ. ಸೊ ಸೈನ್ ಅಂದ್ರೆ ಒನ್ಲಿ ಬಿ ಎನ್, ಕೊಸೈನ್ ಅಂದ್ರೆ ಎನ್. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೈನ್ ಫಂಕ್ಷನ್ ಅಂದ್ರೆ ಬಿ ಎನ್ ಮಾತ್ರ ಇರುತ್ತೆ, ಕೊಸೈನ್ ಫಂಕ್ಷನ್ ಅಂದ್ರೆ ಎನ್ ಮತ್ತೆ ಎ ನಾಟ್ ಇರುತ್ತೆ. ದಿಸ್ ಇಸ್ ಅಬೌಟ್ ವಾಟ್ ಹಾಫ್ ರೇಂಜ್ ಫೋರಿಯರ್ ಸೀರೀಸ್ ಫಾರ್ಮುಲೆ. ಆದಷ್ಟು ಫಾರ್ಮುಲಾಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲ ಅಂದ್ರೆ ನೀವು ಇದನ್ನ ಸಾಲ್ವ್ ಮಾಡಕ್ಕಾಗಲ್ಲ. ನೀವು ಬೇಕಾದ್ರೆ ನಿಮ್ಗೆ ಗೊತ್ತಿರುತ್ತೆ, ಇದಕ್ ಮುಂಚೆ ಕೂಡ ಹೋಗಿರ್ತೀರಾ, ನಾನು ಬರಿತೀನಿ ಎಕ್ಸಾಮ್ ಅಂತ ಹೋಗಿರ್ತೀರಾ, ಸುಮ್ನೆ ಬರ್ತಾ ಇರ್ತೀರಾ, ಅದರ ಯೂಸ್ ಏನಿರೋದಿಲ್ಲ. ನೀವು ಕರೆಕ್ಟ್ ಆಗಿ ಪಾಸ್ ಆಗ್ಬೇಕಂತ ನೋಡಿ. ಇದೊಂದೇ ಒಂದು ಕ್ವಶನ್, ಇದೊಂದು ನಮ್ಗೀಗ ಫೋರಿಯರ್ ಸೀರೀಸ್ ನಾನು ಮಾಡ್ತಾ ಇರೋದ್ರಲ್ಲಿ ಇಲ್ಲಿವರೆಗೂ ಮಾಡಿರೋದ್ರಲ್ಲಿ ಒಂದು 15 ಪ್ರಾಬ್ಲಮ್ಸ್ ಮಾಡಿದೀನಿ. ಈ 15 ಪ್ರಾಬ್ಲಮ್ಸ್ ಅಲ್ಲಿ ಈ ಎರಡೂ ಕ್ವಶನ್ ಕೂಡ ಕವರ್ ಆಗಿದೆ. ಅಂದ್ರೆ ಅಟ್ಲೀಸ್ಟ್ 6 ಮಾರ್ಕ್ಸ್ ನಿಮಗೆ ಬರ್ತಾ ಇದೆ. ಅಂದ್ರೆ 15 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ 6 ಮಾರ್ಕ್ಸ್ ಬರುತ್ತೆ. ಇವಾಗ ಹಾಫ್ ರೇಂಜ್ ಮಾಡ್ತೀನಿ 7 ಮಾರ್ಕ್ಸ್ ಬರುತ್ತೆ, ಪ್ರಾಕ್ಟಿಕಲ್ಸ್ ಮಾಡ್ತೀನಿ 7 ಮಾರ್ಕ್ಸ್ ಬರುತ್ತೆ. ಅಲ್ಲಿಗೆ ಈ 4 ಇಯರ್ ಸೀರೀಸ್ ಅಥವಾ ಮಾಡಲ್ 1 ಇಂದ ನಿಮಗೆ 20 ಮಾರ್ಕ್ಸ್ ಬರುತ್ತೆ. ಓಕೆನಾ? ಸೊ ಇದು ತುಂಬಾ ಯೂಸ್ಫುಲ್ ಆಗಿರುವಂತದ್ದು. ಇನ್ನೊಂದು ಮಾಡೋದು ನಾವು ಆಮೇಲೆ ನೋಡೋಣ. ಓಕೆ, ಸೊ ದಿಸ್ ಇಸ್ ಅಬೌಟ್ ವಾಟ್ ಹೌ ಟು ರಿಮೆಂಬರ್ ದ ಫಾರ್ಮುಲಾ ಅಂಡ್ ಔಟ್ ಆರ್ ದ ಫಾರ್ಮುಲಾ ಆಫ್ ರೇಂಜ್ 4 ಇಯರ್ ಸೀರೀಸ್. ಓಕೆ, ಸೊ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಇದ್ರಲ್ಲಿ ಏನು ಪ್ರಾಕ್ಟೀಸ್ ಮಾಡೋದಿಲ್ಲ, ನಿಮಗೆ 4 ಇಯರ್ ಸೀರೀಸ್ ಫಾರ್ಮುಲಾ ಬಂತಂದ್ರೆ ಈ ಫಾರ್ಮುಲಾ ಬಂದಂಗೆ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್.